ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಒಕ್ಕಲಿಗ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ವಿಶೇಷವಾಗಿ ಎಲ್ಲ ಸೇವಾ ಕಾರ್ಯಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂತ ಅತ್ಯಂತ ಎಲ್ಲರನ್ನು ಪ್ರೀತಿಸುವಂತ ವ್ಯಕ್ತಿ ನಮ್ಮ ರಮೇಶ್ ರವರು. ಅವರ ಹುಟ್ಟಿದ ದಿವಸ ನಾನು ಆಕಸ್ಮಿಕವಾಗಿ ಮೊನ್ನೆ ಅವರ ಜೊತೆ ದೂರವಾಣಿ ಕರೆನಲ್ಲಿ ಮಾತಾಡಬೇಕಾದ್ರೆ ಅವರ ಹುಟ್ಟಿದ ದಿವಸ ಹಾಗೆ ಅಂತೇಳಿ ಗೊತ್ತಾಯ್ತು. ಆಯ್ತು, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಹಂಗೆ ನಾನು ಬಂದು ಹೋಗ್ತೀನಿ ಹಾಗೆ ಅಂತೇಳಿ ಅವರಿಗೆ ತಿಳಿಸ್ದೆ. ಇವತ್ತು ಬಂದು ನೋಡಿದ್ರೆ ಬಹಳ ಖುಷಿ ಆಯ್ತು. ಒಬ್ರು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ, ಸರಳವಾಗಿದ್ರೆ ಜನನು ಕೂಡ ಅವ್ರನ್ನ ಪ್ರೀತಿಸ್ತಾರೆ ಅಂತೇಳಿ. ಮತ್ತೆ ಅವರು ಇಡೀ ಸರ್ಕಾರಕ್ಕೆ ಮಾದರಿ ಆಗುವಂತ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಅವ್ರು ಮಾಡಿರುವಂತ ಕೆಲಸ ಬಹುಶಃ ಸರ್ಕಾರ ಕೂಡ ಕಣ್ತರಿಸುವಂಥದ್ದು. ಒಂದೇ ಛತ್ರಿ ಅಡಿನಲ್ಲಿ, ಅಂಬ್ರೆಲಾ ಕೆಳಗೆ ಒಂದೇ ಸೂರಿನ ಅಡಿನಲ್ಲಿ ಇವತ್ತು ಎಲ್ಲಾ ಸೇವೆಗಳನ್ನ ಕೊಡುವಂಥದ್ದು. ಅಲ್ಲಿ ನಾಡ ಕಚೇರಿ ಇದೆ, ಗ್ರಂಥಾಲಯ ಇದೆ, VSSN ಸೊಸೈಟಿ ಇದೆ, ಮತ್ತೆ ಇನ್ನೇನೇನ್ ಮಾಡಿದ್ರಣ್ಣ, ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಇದೆ. ಯಾವುದಿಲ್ಲ ಅಂತೇಳಿ ಕೇಳ್ಬೇಕು, ಅಷ್ಟು 11 ಸವಲತ್ತುಗಳನ್ನು ಕೊಡುವಂತ, ಒಂದೇ ಸೂರಿನಡಿನಲ್ಲಿ 11 ಸವಲತ್ತುಗಳನ್ನು ಕೊಡುವಂತ ಒಂದು ಮಾದರಿ ಗ್ರಾಮ ಪಂಚಾಯತಿ, ಗ್ರಾಮ ಸೌಧ ಬಹುಶಃ ಈ ಭಾಗದಲ್ಲಿ ನಾವೆಲ್ಲೂ ನೋಡ್ಲಿಲ್ಲ. ಅವರು ಆ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಸರ್ಕಾರ ಕೈಗೆತ್ತಿಕೊಳ್ಳಿ. ಆ ತರದ ಒಂದು ಪ್ರಾಜೆಕ್ಟ್ ಆದ್ರೆ ಏನಾಗ್ತದೆ, ಎಲ್ಲಾ ಸೇವೆಗಳು ಒಂದೇ ಸೂರಿನಲ್ಲಿ ಸಿಗ್ತದೆ, ಮತ್ತೆ ಜನ ಅಲಿಯೋದು ತಪ್ತದೆ. ಮತ್ತೆ ಅವರು ರೈತರಾಗ್ಲಿ ಅಥವಾ ಅವರ ವೋಟರ್ಸ್ ಆಗ್ಲಿ, ಆ ಪಂಚಾಯತಿಯ ವೋಟರ್ಸ್ ಆಗ್ಲಿ, ಯಾವ ಸೇವೆಗೂ ಎಲ್ಲೂ ಹೋಗ್ಬಾರ್ದು, ನಾವೇ ಎಲ್ಲನೂ ಅವ್ರಿಗೆ ಉಚಿತವಾಗಿ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು 11 ಸೌಲಭ್ಯಗಳನ್ನ ಒಂದೇ ಕಡೆ ಕೊಡುವಂತ ಕೆಲಸ ಮಾಡಿದ್ರು. ಈ ತರದ ಕೆಲವು ಸುಧಾರಣೆಗಳನ್ನ ಯಾರೇ ಮಾಡಿದ್ರು ಕೂಡ ಸರ್ಕಾರ ಅದನ್ನ ಟೇಕ್ ಆಫ್ ಮಾಡ್ಬೇಕಾಗ್ತದೆ, ಅದನ್ನ ತಗೋಬೇಕಾಗ್ತದೆ, ತಗೊಂಡು ಅದನ್ನ ಎಲ್ಲ ಕಡೆ ವಿಸ್ತರಿಸಬೇಕಾಗ್ತದೆ. ಆ ಕೆಲಸವನ್ನ ಸರ್ಕಾರ ಮಾಡ್ಲಿ ಅಂತೇಳಿ ಮತ್ತು ನಾನು ಈಗ ತಾನೇ ಹೇಳ್ತಾ ಇದ್ದೆ, ರಮೇಶ್ ಅವರು ನಿಸ್ವಾರ್ಥವಾಗಿ ಚಿಂತನೆ ಮಾಡುವಂತ ವ್ಯಕ್ತಿತ್ವ. ಅವರು ಮುಂದಿನ ದಿನಗಳಲ್ಲಿ ಅವರ ಸೇವಾ ವ್ಯಾಪ್ತಿಯನ್ನ ಪಂಚಾಯತಿಗೆ ಅಷ್ಟೇ ಸೀಮಿತ ಮಾಡದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ಬೇಕು ಮತ್ತು ಅವ್ರ ಸೇವೆ ಎಲ್ಲ ಕಡೆಗೂ ಕೂಡ ದೊರೆಯುವಂಥದ್ದು ಆಗ್ಬೇಕು ಹಾಗೆ ಅಂತ ನಿಸ್ವಾರ್ಥವಾಗಿ ಯೋಚನೆ ಮಾಡುವಂತ ಸಹೃದಯಿ ಮನಸ್ಥಿತಿ ಉಳ್ಳಂತ ವ್ಯಕ್ತಿ ನಮ್ಮ ರಮೇಶ್ ಅವರು. ಅವ್ರಿಗೆ ಇವತ್ತು ಹುಟ್ಟಿದ ದಿವಸ, ಅವ್ರಿಗೆ ಶುಭಾಶಯವನ್ನು ಕೂಡ ಕೋರ್ತಾ, ಅವ್ರ ಕನಸುಗಳು ಏನೇನಿದಾವೆ ಬಹುಶಃ ದೇವರೆಲ್ಲ ಕೊಟ್ಟಿದ್ದಾನೆ ಅವ್ರಿಗೆ. ಇನ್ನೇನಿದ್ರು ಅದನ್ನ ವಾಪಸ್ ಜನಗಳಿಗೆ ಹೆಂಗ್ ಕೊಡ್ಬೇಕು ಅಂತ, ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ಜನಗಳಿಗೆ ಪ್ರೀತಿಯಿಂದ ಕೊಡುವಂಥದ್ದು ಬಹಳ ಕಷ್ಟ. ಒಂದ್ಸರಿ ಒಕ್ಕಲಿಗರ ಸಂಘದ ಸಭೆ ಇತ್ತು, ಅಲ್ಲಿ ನಾನು ಮಾತನಾಡುವಾಗ ಹೇಳಿದೆ, ಏನಪ್ಪಾ ಇಷ್ಟೆಲ್ಲ 16 ಎಕರೆ 106 ಎಕರೆ ಭೂಮಿ ಇಟ್ಟಿರೋರು ಇದ್ದೀರಾ, 1 ಇಂಚ್ ಜಾಗ ಕೊಡ್ಲಿಲ್ವಲ್ಲ ನೀವೆಲ್ಲ ನಮ್ಮ ಸಂಘಕ್ಕೆ ಅಂತೇಳಿ. ತಕ್ಷಣ ರಮೇಶ್ ಅವರು ಎದ್ದು ಹೇಳಿದ್ರು, ಇಲ್ಲ ನಾನು ಕೊಡ್ತೀನಿ. ಹೇಳಿದ್ದಷ್ಟೇ ಅಲ್ಲ, ಮಾರನೇ ವಾರ ಅದನ್ನ ರಿಜಿಸ್ಟರ್ ಮಾಡಿಕೊಟ್ರು. ನಮ್ಮ ಮಧು, ನಮ್ಮ ಒಕ್ಕಲಿಗರ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು ಇಲ್ಲಿದ್ದಾರೆ. ತಕ್ಷಣ ಅವರು ರಿಜಿಸ್ಟರ್ ಮಾಡ್ಕೊಟ್ರು ಅಂತ ಕೊಡುವಂತ ಔದಾರ್ಯ, ಮನಸ್ಥಿತಿ ಅದು ಬಹಳ ಮುಖ್ಯ. ಯಾರು ಕೊಡ್ತಾರೆ ಅವ್ರಿಗೆ ಹೆಚ್ಚಾಗ್ತದೆ ಅಂತ. ಅದರಿಂದ ಅವರು ಯಾವಾಗ್ಲೂ ಒಳ್ಳೇದನ್ನೇ ಎಲ್ಲರಿಗೂ ಬಯಸುವಂಥದ್ದು, ಅವ್ರ ಕೈಲಾದಂತ ಒಳ್ಳೆ ಸೇವೆಯನ್ನೇ ಎಲ್ಲರಿಗೂ ಕೊಡುವಂತ ಕೆಲಸ ಮಾಡಿರೋದ್ರಿಂದ ಇವತ್ತು ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬಕ್ಕೆ ಸಹಸ್ರಾರು ಜನ ಬೆಳಗಿನಿಂದ ಇಲ್ಲಿವರೆಗೂ ಬರ್ತಾನೆ ಇದ್ದಾರೆ. ಇನ್ನು ಸಂಜೆವರೆಗೂ ಬರ್ಬೋದು ಅಂತೇಳಿ ಕಾಣ್ತದೆ. ಬಹಳ ಸಂತೋಷ. ಮುಂದಿನ ದಿನಗಳಲ್ಲಿ ಅವರ ಸೇವೆಯನ್ನ ಎಲ್ಲ ಆಯಾಮಗಳಲ್ಲಿ ಪಡೆಯುವಂಥದ್ದಾಗ್ಲಿ.